ಬೆಂಗಳೂರಿನಲ್ಲಿ ಮಳೆರಾಯ ತರ್ತಾ ಇರುವಂತಹ ಅವಾಂತರ ಒಂದ ಎರಡ ಜನ ಪರದಾಡ್ತಾ ಇದ್ದಾರೆ. ಸಾಯಿ ಲೇಔಟ್ ವಿಚಾರ ನೋಡೋಣ. ಸಾಯಿ ಲೇಔಟ್ನಲ್ಲಿ ಮಳೆಯ ಕಾಟ ಹೇಗಿದೆ ಅಂದ್ರೆ ಅಲ್ಲಿನ ನಿವಾಸಿಗಳಿಗೆ ಆರೋಗ್ಯ ಕೈಕೊಡ್ತಾ ಇದೆ. ಸ್ಥಳೀಯರನ್ನ ಶೀತ, ಕೆಮ್ಮು, ನೆಗಡಿ, ಜ್ವರ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಜನ. ಚರ್ಮದ ಸಮಸ್ಯೆಗೂ ಮಳೆಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ನೋಡೋಣ ಬನ್ನಿ. ಸಾಯಿ ಲೇಔಟ್ ನಿವಾಸಿಗಳಿಗೆ ತುರ್ತು ಔಷಧಿ ವಿತರಣೆ ಮಾಡ್ತಾ ಇದ್ದಾರೆ. ಕಾರಣ ಬಿಟ್ಟು ಬಿಡದಂತೆ ಜನರಿಗೆ, ಆ ಭಾಗದ ಜನರಿಗೆ ಆರೋಗ್ಯ ಕೈಕೊಡ್ತಾ ಇದೆ. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿ ಔಷಧಿಯನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ರೋಗ ನಿರೋಧಕ ಔಷಧಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮಳೆ ನೀರಿನ ಜೊತೆಗೆ ಕೊಳಚೆ ನೀರು ಕೂಡ ಮನೆಯೊಳಗೆ ಸೇರ್ತಾ ಇದೆ. ಪರಿಣಾಮ ಆರೋಗ್ಯ ಕೈಕೊಡ್ತಾ ಇದೆ. ಕೆಮ್ಮು, ನೆಗಡಿ, ಶೀತ, ಜ್ವರದ ಜೊತೆಗೆ ಚರ್ಮದ ಸಮಸ್ಯೆಗಳು. ಒಳ್ಳೆ ನೀರು ಕುಡ್ದೇ ಆರೋಗ್ಯ ಕೈ ಕೊಡುವ ಕಾಲ ಇದು. ಅಂಥದ್ರಲ್ಲಿ ಮನೆಯೊಳಗೆಲ್ಲ ಇಂಥ ಕೊಳಚೆ ನೀರು ನುಗ್ಬಿಟ್ರೆ ನೋಡಿ, ಅಲ್ಲಿ ಇವೆಲ್ಲವೂ ಕೂಡ ಆಗಿರೋದು ಕೇವಲ ಒಂದು ದಿನದ ಮಳೆಗೆ. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಗಳು ಔಷಧಿ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಇಮ್ಯುನಿಟಿ ಬೂಸ್ಟ್ ಮಾಡುವ ಕೆಲ ಕ್ಯಾಪ್ಸೂಲ್ಗಳನ್ನು ಅಲ್ಲಿನ ಭಾಗದ ಜನರಿಗೆ ಕೊಡ್ತಾ ಇದ್ದಾರೆ. ಸಿರಪ್ಗಳನ್ನು ಕೊಡ್ತಾ ಇದ್ದಾರೆ ಕೆಮ್ಮು, ಶೀತ, ಜ್ವರ ಅನ್ನೋರಿಗೆ. ಸಾಯಿ ಲೇಔಟ್, ಬೆಂಗಳೂರಿನಲ್ಲಿರುವ ಸಾಯಿ ಲೇಔಟ್ನ ಚಿತ್ರಣ ಇದು. ಇಲ್ಲಿರುವ ಪೊಲ್ಯೂಷನ್ಗೆ ಮೊದಲೇ ಇಮ್ಯುನಿಟಿ ಅನ್ನುವಂಥದ್ದು ಹಾಳಾಗಿ ಹದಗೆಟ್ಟು ಹೋಗಿರುತ್ತೆ. ಅಂಥ ಪರಿಸ್ಥಿತಿ ಇದ್ದಾಗ ಕೊಳಚೆ ನೀರೆಲ್ಲ ಮನೆ ಒಳಗೆ ಸೇರುತ್ತೆ ಅಂದಾಗ ಡೆಫಿನೆಟ್ಲಿ ಆರೋಗ್ಯ ಕೈ ಕೊಡುತ್ತೆ. ಪರಿಣಾಮವಾಗಿ ಇದೀಗ ಇದೀಗ ಕೆಲವೊಂದು ಇಮ್ಯುನಿಟಿ ಬೂಸ್ಟ್ ಮಾಡುವಂತಹ ಕ್ಯಾಪ್ಸೂಲ್ಗಳನ್ನು ಕೊಡೋದು ಕೆಲಸ ಆಗ್ತಾ ಇದೆ ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಯಿಂದ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ರಸ್ತೆ ತುಂಬ ನೀರು ನಿಂತಿದೆ. ಮನೆಯಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಜನರಿಗೆ. ಬೆಳಗ್ಗೆ ಎದ್ದು ಒಂದು ಅರ್ಧ ಲೀಟರ್ ಹಾಲು ತರೋಣ ಡೈರಿಯಿಂದ ಅಂದರೆ ಆಗ್ತಾ ಇಲ್ಲ. ಯಾಕಂದರೆ ಹೊರಗೆ ನೀರು ನೀರು ನೀರು. ಅದು ಎಂಥ ನೀರು? ಕೊಳಚೆ ನೀರು, ಡ್ರೈನೇಜ್ ನೀರು. ಕಾಲುವೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಈ ಕೆರೆ ಕಟ್ಟೆ ಕೋಡಿ ಬಿದ್ದಾಗ ಭಾಸವಾಗುತ್ತಲ್ಲ ಚಿತ್ರಣ, ಅದು ಈ ಚರಂಡಿಗಳಲ್ಲಿ ಕಾಣಿಸ್ತದೆ ಬೆಂಗಳೂರಿನಲ್ಲಿ. ಕೃತಕ ಪ್ರವಾಹಕ್ಕೆ, ಇಂತಹ ಸಮಸ್ಯೆಗೆ ಕಾರಣ ಯಾರು? ಖಂಡಿತವಾಗ್ಲೂ ನಾವುಗಳೇ. ಸಾಯಿ ಲೇಔಟ್ ನಿವಾಸಿಗಳಿಗೆ ತುರ್ತು ಔಷಧಿ ವಿತರಣೆ ಮಾಡ್ತಿರೋದನ್ನ ಗಮನಿಸ್ತಾ ಇದ್ರಿ. ಬಹಳ ಆಶ್ಚರ್ಯ ಅನ್ಸೋದು, ಒಂದೇ ದಿನಕ್ಕೆ ಈ ಪರಿಸ್ಥಿತಿ ಆಗ್ತಾ ಇದೆಯಾ ಬೆಂಗಳೂರಿನಲ್ಲಿ? ಜಸ್ಟ್ ಒಂದು ದಿನದ ಮಳೆಗೆ.